ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್ಸ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆದಾರರು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮನೋಜ ಶೋರೂಮಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಪಾರ್ಕ್ ಫ್ರೆಂಡ್ ಬರ್ತಾನೆ. ಬಂದಾಗ ಅಯ್ಯೋ ನಮ್ಮ ಶಾಪ್ಗೆ ಬಿಸ್ನೆಸ್ಸೇ ಆಗ್ತಾಯಿಲ್ಲ, ಕಸ್ಟಮರೇ ಬರ್ತಾಯಿಲ್ಲ, ಬೇರೆ ಅಂಗಡಿಗೆ ಯಾವಾಗಲೂ ಕಸ್ಟಮರ್ ಇರ್ತಾರೆ, ನಮ್ಮ ಅಂಗಡೀಲಿ ಕಸ್ಟಮರ್ಸೇ ಇರೋದಿಲ್ಲ ಅಂತ ಮನೋಜ್ ಹೇಳ್ತಿರ್ತಾನೆ. ಕಾರಣ ಏನು ಅಂತ ನನಗೆ ಗೊತ್ತಾಗ್ತೈತೆ, ನೀನು ಗೊತ್ತಾಗ್ತಾ ಇಲ್ವಾ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಅದಕ್ಕೆ ಏನಪ್ಪ ಕಾರಣ ಅಂದಾಗ, ನೀನು ಹೆಂಡ್ತಿ ಕಾಣಿಸ್ತಾ ಇಲ್ವಲ್ಲ ಅದೇ ಕಾರಣ, ನೀನು ಹೆಂಡ್ತಿ ಕಳಕಳೆ ಆಗಿ ಲಕ್ಷ್ಮಿ ತಲೆಯಲ್ಲಿ ಓಡಾಡ್ತಾ ಇದ್ರೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಅದಕ್ಕೆ ಮನೋಜ ಏನು ಪಂಚಾಂಗ ಹೇಳ್ತಿದ್ದೀರಾ ಅಂದಾಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ನೋಡಿ ಬ್ರೋ ನಿಮ್ಮ ಹೆಂಡ್ತಿ ಬಂದಮೇಲೆ ನೀವು ಒಂದು ಮನುಷ್ಯ ಅಂತಾಗಿದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಒಂದು ಒಳ್ಳೆ ಪೊಸಿಷನಲ್ಲಿದ್ದೀರಾ ಅನ್ನೋದಕ್ಕೆ ನಿಮ್ಮ ಹೆಂಡ್ತಿನೇ ಕಾರಣ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಅವ್ರ ರಾಶಿ ನಕ್ಷತ್ರ ಎಲ್ಲ ಚೆನ್ನಾಗಿದೆ ಅನಿಸುತ್ತೆ, ನಿಮಗೆ ಲಕ್ ತಂದು ಕೊಟ್ಟಿದೆ, ಅವ್ರನ್ನ ಯಾವತ್ತೂ ಕೈ ಬಿಡಬೇಡಿ, ಒಂದ್ಸಲ ನೀವೇ ಯೋಚನೆ ಮಾಡಿ ಅಂತ ಪಾರ್ಕ್ ಫ್ರೆಂಡ್ ಮನೋಜಂಗೆ ಹೇಳ್ತಾನೆ. ಮನೋಜ ಏನು ರೀ ಹಿಂಗೆ ಹೇಳ್ತಿದ್ದೀರಾ, ನಮ್ಮ ವೈಫ್ ಏನಾದರೂ ನಿಮ್ಗೆ ಸಿಕ್ಕಿದ್ರಾ, ಈ ಥರ ಏನಾದರೂ ಹೇಳ್ಕೊಡು ಅಂತ ಅವಳು ಏನಾದರೂ ಹೇಳ್ಕೊಟ್ಟಿದ್ದಾಳಾ ಅಂತ ಮನೋಜ ಕೇಳ್ತಾನೆ. ಅದಕ್ಕೆ ಏನು ಬ್ರೋ ಹಿಂಗೆ ಹೇಳ್ತಿದ್ದೀರಾ, ನಿಮ್ಮ ವೈಫ್ ಜೊತೆ ಯಾಕೆ ನಾನು ಮಾತಾಡಲಿ, ನಾನೇನು ಮಾತಾಡಿಲ್ಲ, ಇರೋದು ವಿಷಯನ ನಾನು ಹೇಳಿದೆ ಅಷ್ಟೇ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ನಿಮ್ಮ ವೈಫ್ ನಿಮ್ಮ ಜೊತೆ ಇದ್ದರೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಸುಮ್ಮನೆ ಇರಿ ಬ್ರೋ, ಇವಾಗ ಸಮ್ಮರ್ ಅಲ್ವಾ ಅದಕ್ಕೆ ಮಾರ್ಕೆಟಿಂಗು ಸೇಲ್ಸು ಎಲ್ಲ ಕಮ್ಮಿ ಆಗಿದೆ ಅಂತ ಮನೋಜ ಹೇಳ್ತಾನೆ. ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ಅಲ್ಲ ಬ್ರೋ ಸಮ್ಮರ್ ಅಂದರೂ ಕೂಡ ಎ ಸಿ ತೊಗೊಳಕ್ಕಾದ್ರೂ ಬರಬೇಕಲ್ವಾ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ಅದೇ ಟೈಮ್ಗೆ ಇಬ್ಬರು ಕಸ್ಟಮರ್ಸು ಬರ್ತಾ ಇರ್ತಾರೆ. ಮನೋಜು ನೋಡಿಬಿಟ್ಟು ನೋಡಿ ಕಸ್ಟಮರ್ಸ್ ಬರ್ತಾಯಿದ್ದಾರೆ ಅಂತ ಹೇಳ್ತಾನೆ. ಆಗ ಪಾರ್ಕ್ ಫ್ರೆಂಡು ಹಿಂಗೆ ತಿರುಗಿ ನೋಡಿದಾಗ ಅದೇ ಟೈಮ್ಗೆ ರೋಹಿಣಿ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ನೋಡಿ ಅಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತಂದಾಗ ಮನೋಜ್ ನೋಡ್ತಾನೆ. ನೋಡಿ ನಿಮ್ಮ ವೈಫ್ ಬಂದಿರೋದಕ್ಕೇ ಇವಾಗ ಕಸ್ಟಮರ್ಸ್ ಬಂದಿರೋದು, ನಿಮ್ಮ ವೈಫ್ದು ಲಕ್ಕಿ ಹ್ಯಾಂಡ್ ಅಂತ ಗೊತ್ತಾಯ್ತಾ ನಿಮಗೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ರೋಹಿಣಿ ಮನೋಜನ ನೋಡ್ಕೊಂಡು ಬರ್ತಾಳೆ. ಬಂದು ರೋಹಿಣಿ ಹೇಳ್ತಾಳೆ, ಮನೋಜ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂದಾಗ ಈ ಕಡೆ ಪಾರ್ಕ್ ಫ್ರೆಂಡು, ಸಿಸ್ಟರ್ ನಿಮ್ಮ ಬಗ್ಗೆನೇ ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ದೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ರೋಹಿಣಿ, ನಾನು ಮನೋಜ್ ಜೊತೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು ಅಂದಾಗ ಪಾರ್ಕ್ ಫ್ರೆಂಡು ಸರಿ ಆಯಿತು ಮಾತಾಡ್ಕೊಳ್ಳಿ ಅಂತ ಅವನು ಹೊಟ್ಟೋಗ್ತಾನೆ. ಮನೋಜ ರೋಹಿಣಿ ಹತ್ರ ಬಂದು, ರೋಹಿಣಿ ಯಾಕೆ ಬಂದೆ ನೀನು, ಈ ವಿಷಯ ನನ್ನ ಅಮ್ಮ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ ಅಂತ ಮನೋಜ ಹೇಳ್ತಿರ್ತಾನೆ. ರೋಹಿಣಿ ಏನು ಹೇಳ್ತಿದ್ದೀರಾ ಮನೋಜ್, ನಾನು ಇಲ್ಲಿಗೆ ಬರಲೇಬಾರ್ದಾ, ನಿಮ್ಮ ಜೊತೆ ಮಾತಾಡಲೇಬಾರ್ದಾ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ, ಅಮ್ಮ ಮಾಡ್ತಾ ಇದ್ದಲ್ಲ ನಿಮಗೆ ಸಮಸ್ಯೆ ಅನ್ನಿಸ್ತದೆ, ಅದಕ್ಕೆ ತಾನೇ ನೀನು ಇಲ್ಲಿಗೆ ಬಂದಿರೋದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಮನೋಜ ಹೇಳ್ತಾನೆ. ರೋಹಿಣಿ, ಅದ್ರ ಬಗ್ಗೆನೇ ಮಾತಾಡೋಕೆ ಬಂದಿದೆ ಅಂತ ಹೇಗೆ ಅನ್ಕೋತೀರಾ, ನಾನು ನಿಮ್ಮ ಜೊತೆ ಮಾತಾಡೋದೇ ಬೇಡವಾ ಅಂತ ರೋಹಿಣಿ ಹೇಳ್ತಾಳೆ. ಏನು ರೋಹಿಣಿ ಇವಾಗ ಹೋಗಿ ನಿನ್ನ ಬಗ್ಗೆ ಅಮ್ಮ ಹತ್ರ ಮಾತಾಡಬೇಕಾ ಅಂದಾಗ, ನೀವೇ ನನ್ನ ಬಗ್ಗೆ ಅತ್ತೆ ಹತ್ರ ಮಾತಾಡೋಬೇಕಾಗಿಲ್ಲ, ಏನೋ ಒಂದು ಮುಖ್ಯವಾದ ವಿಷಯ ಇದೆ ಅದ್ರ ಬಗ್ಗೆ ಮಾತಾಡೋಕೆ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ ರೋಹಿಣಿ ಫಸ್ಟಿನಿಂದ ಹೊರಟೋಗು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಬೇಜಾರು ಮಾಡಿಕೊಂಡು, ಏನು ಮನೋಜ್ ನೀವು ಮನೇಲೂ ಮಾತಾಡಲ್ಲ, ಇಲ್ಲಿ ಬಂದರೂ ಮಾತಾಡಲ್ಲ, ಹೋಗು ಅಂತಿರಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನಾನು ತಪ್ಪು ಮಾಡಿದ್ದೀನಿ, ನಾನು ಒಪ್ಕೋತೀನಿ, ಆದರೆ ಈ ತಪ್ಪನ್ನು ಯಾಕೆ ಮಾಡಿದೆ ಅಂತ ಒಂದ್ಸಲ ಆದರೂ ನೀವು ಕೇಳಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ ಏನು ಮಾತಾಡ್ತಾನೆ ಇರೋದಿಲ್ಲ. ನೋಡು ಮನೋಜ್, ನಾನು ಈ ಥರ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ನಿಮಗೋಸ್ಕರನೇ, ನಿಮ್ಮ ಕಾರಣದಿಂದಾಗೇ ಇಷ್ಟೆಲ್ಲ ತಪ್ಪು ಮಾಡಿರೋದು ಅಂತ ರೋಹಿಣಿ ಹೇಳ್ತಾಳೆ. ಮನೋಜ, ನೋಡು ರೋಹಿಣಿ, ಎಲ್ಲ ಮಾಡೋ ತಪ್ಪುಗಳಿಗೂ ಒಂದು ಕಾರಣ ಅಂತ ಇದ್ದೇ ಇರುತ್ತೆ, ಆದರೆ ನೀನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ಮನೋಜ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ನೋಡಿ ಮನೋಜ್, ನಾನು ಏನೇ ಮಾಡಿದ್ರು ಅದು ನಿಮಗೋಸ್ಕರನೇ, ನಾನು ನಿಮ್ಮ ಜೊತೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಡಿ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ, ಯಾಕೆ ರೋಹಿಣಿ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ, ನೀನು ಬಂದಿರೋದೇನಾದ್ರು ಅಮ್ಮ ಗೊತ್ತಾದರೆ ಬೇಜಾರು ಮಾಡ್ಕೊತಾರೆ, ನೀನು ಫಸ್ಟ್ ಇಲ್ಲಿಂದ ಹೊರಟೋಗು ಅಂತ ಮನೋಜ ಹೇಳ್ತಾನೆ. ರೋಹಿಣಿ, ಯಾಕೆ ಮನೋಜ್, ಅಮ್ಮ ಮಾತ್ರ ಮುಖ್ಯ, ನಾನು ಮುಖ್ಯ ಅಲ್ವಾ, ನಾನು ನಿಮ್ಮ ಜೊತೆ ಲೈಫ್ ಲಾಂಗ್ ಜೊತೆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ಥರ ಅವಾಯ್ಡ್ ಮಾಡಿದ್ರೆ ನಾವು ಹೆಂಗೆ ಜೀವನ ಮಾಡೋದು ಅಂತ ರೋಹಿಣಿ ಹೇಳ್ತಾಳೆ. ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಸ್ಟಾಫ್ ಎಲ್ಲ ಬಂದು ನೋಡ್ತಿರ್ತಾರೆ. ಆಗ ಮನೋಜ್ ಸ್ಟಾಫ್ನ ನೋಡ್ಬಿಟ್ಟು, ಏನು ಮಾಡ್ತಾಯಿದ್ದೀರಾ, ಫಸ್ಟ್ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಬೈದು ಕಳಿಸ್ಬಿಡ್ತಾನೆ. ನಾನು ಯಾರ ಜೊತೆ ಮಾತಾಡಲಿ ಮನೋಜ್, ನನಗೆ ಯಾರೂ ಇಲ್ಲ ಅಂತ ಅನಿಸ್ಬಿಟ್ಟಿದೆ, ನಾನು ಒಬ್ಬಳೇ ಅಂತ ನನಗೆ ಫೀಲ್ ಆಗ್ತಾಯಿದೆ, ನಿಮ್ಮನ್ನು ಬಿಟ್ಟು ನಾನು ಯಾರ ಜೊತೆ ಮಾತಾಡಲಿ, ನಿಮ್ಮ ಜೊತೆ ನಾನು ಮಾತಾಡಬೇಕು ಅನ್ನಿಸ್ತದೆ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ಇಲ್ಲಿ ಕಸ್ಟಮರ್ಸ್ ಎಲ್ಲ ಬರ್ತಿದ್ದಾರೆ, ನೀನು ಯಾಕೆ ಇಲ್ಲಿಗೆ ಬಂದೆ, ಅಮ್ಮಗೆ ವಿಷಯ ಗೊತ್ತಾದರೆ ಬೇಡದೇ ಇರೋ ಸಮಸ್ಯೆ ಮತ್ತೆ ತಂದಂಗಾಗುತ್ತೆ, ಹೊರಟೋಗು ಇಲ್ಲಿಂದ ಅಂತ ಹೇಳ್ತಾನೆ. ಮನೋಜ್, ನಾನಿಂದ ಹೋಗ್ತೀನಿ, ನೀವು ಇದೇ ಥರ ಅವಾಯ್ಡ್ ಮಾಡ್ತಾಯಿದ್ರೆ ಯಾವತ್ತೋ ಒಂದು ದಿವಸ ನೀವು ನನ್ನ ಜೊತೆ ಮಾತಾಡಬೇಕು ಅಂತಂದರೂ ನಾನು ನಿಮ್ಮ ಜೊತೆ ಇರೋದಿಲ್ಲ, ಪರ್ಮನೆಂಟಾಗಿ ನಾನು ಹೊರಟೋಗ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ಹೊರಟೋಗ್ತಾಳೆ ಅಲ್ಲಿಂದ. ಆ ಕಡೆ ಹೋಗಿದ ತಕ್ಷಣ ಪಾರ್ಕ್ ಫ್ರೆಂಡ್ ಬಂದು, ಏನಾಯಿತು ಬ್ರೋ ಅಂತ ಕೇಳ್ತಾನೆ. ಮನೋಜ, ಏನು ಹೇಳಲಿ ಬ್ರೋ, ಈ ಕಡೆ ಅಮ್ಮ ಈ ಕಡೆ ಹೆಂಡ್ತಿ ಎರಡು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತದೆ ಅಂತ ಮನೋಜ್ ಹೇಳ್ತಾನೆ.
ಪಾರ್ಫ್ರೆಂಡ್ ಹೇಳ್ತಾನೆ, ನೋಡಿ ಬ್ರೋ, ಮದುವೆ ಆದಮೇಲೆ ಹೆಣ್ಮಕ್ಳು ಅಪ್ಪ ಅಮ್ಮ ಎಲ್ಲ ಬಿಟ್ಟು ಬಂದಿರ್ತಾರೆ, ನಾವೇ ಅವ್ರಿಗೆ ಎಲ್ಲ ಆಗಿರ್ತೀವಿ ಅಂಥದ್ರಲ್ಲಿ ನಾವೇ ಅವಾಯ್ಡ್ ಮಾಡಿಬಿಟ್ರೆ ಅವ್ರು ಹೆಂಗೆ, ಈ ಥರ ಮಾಡಬಾರ್ದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ವೈಫು ಇವಾಗ ಬಂದು ಹೋಗಿದ್ದಕ್ಕೆ ಎಷ್ಟೆಲ್ಲ ಕಸ್ಟಮರ್ಸ್ ಬಂದು ಹೋದರು, ಅದೇ ರೀತಿ ನಿಮ್ಮ ವೈಫು ನಿಮ್ಮ ಲೈಫ್ ಲಾಂಗ್ ಜೊತೆ ಇದ್ದರೆ ನಿಮ್ಮ ಲೈಫ್ ಹೇಗೆಲ್ಲ ಚೇಂಜ್ ಆಗುತ್ತೆ ಯೋಚನೆ ಮಾಡಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಅಯ್ಯೋ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗ್ತದೆ, ಬನ್ನಿ ಎಲ್ಲರೂ ಬಾರ್ಗೆ ಹೋಗೋಣ ಅಂತ ಮನೋಜ್ ಹೇಳ್ತಾನೆ. ಫ್ರೆಂಡು ಅಪ್ಪ ತಂದೆ ಒಂದು ಸಲ ಬಾರ್ಗೆ ಹೋಗಿ ಸ್ಟೇಷನ್ ಮೆಟ್ಲತ್ತಂಗಾಯಿತು, ಇನ್ನೊಂದು ಸಲ ಮತ್ತೆ ಹೋದರೆ ಅಷ್ಟೇ ಕತೆ, ಬೇಡಪ್ಪ ಅದೆಲ್ಲ ಅಂದ್ಬಿಟ್ಟು ಪಾರ್ಕ್ ಫ್ರೆಂಡು ಒಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದು ಕಡೆ ಸೂರ್ಯ ಸೋಫಾ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾನೆ. ಆಗ ಮೀನಾ ಬರ್ತಾಳೆ. ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ. ಮೀನಾ ಬಂದ್ಬಿಟ್ಟು, ಏನು ರೀ ಫೋನ್ ನೋಡ್ಕೊಂಡು ಕೂತಿದ್ದೀರಾ, ಕಣ್ಣು ಹಾಳಾಗಲ್ವಾ ಅಂತ ಹೇಳ್ತಾಳೆ. ಸೂರ್ಯ, ನನಗೆ ಯಾವುದೋ ಬಾಡಿಗೆ ಬರಬೇಕಾಗಿತ್ತು, ಅದು ಮಧ್ಯಾಹ್ನ ಮೇಲೆ ಬರುತ್ತೆ, ಅದಕ್ಕೆ ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಮಾವನ ಕಾಫಿ ಕೊಡ್ತೀನಿ ಅಂದಾಗ, ಅಪ್ಪಗಿನ್ನೂ ಕೊಟ್ಟಿಲ್ವ, ಆವಾಗಲೇ ಕೊಡಬೇಕಿತ್ತಲ್ವ ಅಂತ ಸೂರ್ಯ ಕೇಳ್ತಾನೆ. ಕಾಫಿ ಕೊಡ್ತೀನಿ ಅಂತ ಮೀನಾ ಹೋಗ್ತಾಳೆ. ಈ ಕಡೆ ಕನಕ ಸೂರ್ಯನಿಗೆ ಫೋನ್ ಮಾಡ್ತಾಳೆ. ಕನಕ ಹೇಳ್ತಾಳೆ, ಬಾಬಾ ಮಂಜ ರಾತ್ರಿಯಿಂದ ಕಾಣಿಸ್ತಿಲ್ಲ, ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಅಂದ, ಒಂದು ಫೋನು ಮಾಡಿಲ್ಲ, ಏನೂ ಮಾಡಿಲ್ಲ, ತುಂಬ ಭಯ ಆಗ್ತಿದೆ ಅಂತ ಕನಕ ಹೇಳ್ತಾಳೆ. ಕನಕ ಈ ವಿಷಯ ನಿಮ್ಮ ಅಮ್ಮಗೆ ಹೇಳ್ದ ಅಂದಾಗ, ಇಲ್ಲ ಬಾವ, ಅಮ್ಮ ಭಯ ಬೀಳ್ತಾರೆ ಅಂತ ವಿಷಯ ಹೇಳಿಲ್ಲ ಅಂತ ಕನಕ ಹೇಳ್ತಾಳೆ. ರಾತ್ರಿನೇ ಓದ್ಕೊಂಡು ಬೆಳಗ್ಗೆ ಎಕ್ಸಾಮ್ಗೆ ಹೋಗ್ತೀನಿ ಅಂತ ಹಾಲ್ ಟಿಕೆಟ್ ಕೂಡ ತೊಗೊಂಡೋಗಿದ್ದ, ಇವಾಗವರೆಗೂ ಮನೆಗೂ ಬಂದಿಲ್ಲ, ಫೋನು ಮಾಡಿಲ್ಲ, ಅದಕ್ಕೆ ಭಯ ಆಗ್ತಿದೆ ಅಂತ ಕನಕ ಹೇಳ್ತಾಳೆ. ಸರಿ ನಾನು ನೋಡ್ತೀನಿ, ಈ ವಿಷಯನ ಮೀನಾ ಕೂಡ ಹೇಳಬೇಡ ಅಂತ ಸೂರ್ಯ ಹೇಳ್ತಾನೆ ಅಂತ ಕನಕ ಹೇಳ್ತಾಳೆ. ಸರಿ ಅಂತ ಆಮೇಲೆ ಸೂರ್ಯ ಚೇತನ್ಗೆ ಫೋನ್ ಮಾಡ್ತಾನೆ. ಈ ಸ್ಕೂಟಿ ತೊಗೊಂಡು ಕಾರ್ ಸ್ಟ್ಯಾಂಡ್ ಹತ್ರ ಬಾ, ನಾನು ಅಲ್ಲೇ ಇರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಚೇತನ್ ಏನು ವಿಷಯ ಅಂತ ಕೇಳಿದಾಗ, ನೀನು ಬಾರ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಮೀನಾ ಬಂದ್ಬಿಟ್ಟು, ಏನು ರೀ ಇದು ಅರ್ಜೆಂಟಾಗಿ ಹೋಗ್ತಿದ್ದೀರಾ ಅಂದಾಗ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಮೇಲೆ ಅಲ್ವ ನಿಮ್ಮ ಬಾಡಿಗೆ ಇರೋದು, ಇವಾಗೇ ಹೋಗ್ತಿದ್ದೀರಾ ಅಂದಾಗ, ನನಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಬಂದು ಹೇಳ್ತೀನಿ ಇರೋ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಚೇತನ ಗಾಡಿ ತೊಗೊಂಡು ಬಂದಾಗ ಚೇತನ ಕೇಳ್ತಾನೆ, ಏನೋ ಸೂರ್ಯ ಯಾಕೋ ಟೆನ್ಷನ್ ಇದೆಯಾ ಅಂತ ಚೇತನ ಕೇಳ್ತಾನೆ. ರಾತ್ರಿಯಿಂದ ಕಾಣಿಸ್ತಾ ಇಲ್ವಂತೆ, ನನಗೆ ಯಾಕೋ ಕಾಗೆ ಸುಬ್ಬನ ಮೇಲೆ ಡೌಟ್ ಇದೆ, ಮಂಚ ಲಾಸ್ಟ್ ಟೈಮ್ ಸಿಕ್ಕಿದಾಗ ಅವನಿಗೆ ಎಕ್ಸಾಮ್ ಬರೆಯೋಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಂತೆ, ಅದಕ್ಕೆ ನನಗೆ ಅವನ ಮೇಲೆ ಡೌಟು ಅಂತ ಸೂರ್ಯ ಹೇಳ್ತಾನೆ. ಕಾಗೆ ಸುಬ್ಬ ಆಫೀಸ್ ಹತ್ರ ಹೋಗಿ ನೋಡೋಣ ಬಾ ಅಂತ ಸೂರ್ಯ ಚೇತನ್ ಕರ್ಕೊಂಡು ಬರ್ತಾನೆ. ಇವರು ಕಾಗೆ ಸುಬ್ಬ ಆಫೀಸ್ ಹತ್ರಕ್ಕೆ ಬಂದಾಗ ಆಫೀಸು ಕ್ಲೋಸ್ ಆಗಿರುತ್ತೆ. ಆಗ ಸೂರ್ಯ, ಇವನೇ ಮಂಜುನ ಕಿಡ್ನಾಪ್ ಮಾಡಿರೋದ್ರಿಂದ ನಂಗೆ ಅನಿಸಿದೆ ಅಂತ ಸೂರ್ಯ ಹೇಳ್ತಾನೆ. ಹೇಗಾದರೂ ಹಿಡಿಬೇಕು, ನಡಿ ಹೋಗೋಣ ಅಂತ ಸೂರ್ಯ ಚೇತನ್ ಕರ್ಕೊಂಡು ಹೋಗ್ತಿರ್ತಾನೆ. ಅಷ್ಟು ಮಂಜ ಎಲ್ಲಿ ಕೆಲಸ ಮಾಡ್ತಾನೆ, ಆಫೀಸ್ಗೆ ಹೋಗಿ ನೋಡೋಣ, ಅಲ್ಲೇನಾದರೂ ನಮಗೆ ಸುಳಿವು ಸಿಗ್ಬೋದು ಅಂತ ಇಬ್ಬರು ಅಲ್ಲಿಗೆ ಹೋಗ್ತಾರೆ. ಆಫೀಸ್ ಹತ್ರ ಬಂದರು. ಮೇಡಮ್, ಮಂಜ ನೆನ್ನೆಲ್ಲ ಹತ್ರ ಬಂದಿದ್ದನ್ನ ಕೆಲಸಕ್ಕೆ ಅಂದಾಗ, ಹೌದು ಬಂದಿದ್ದರು, ಒಂದು ಆರ್ಡ್ರ್ ಮಾತ್ರ ತೊಗೊಂಡ್ರು, ಅದಾದಮೇಲೆ ಇನ್ಯಾವ ಆರ್ಡ್ರ್ ತೊಗೊಳಲ್ಲ, ನನಗೆ ನಾಳೆ ಎಕ್ಸಾಮ್ ಇದೆ, ಓದ್ಕೋಬೇಕು ಅಂತ ಹೋದರು ಅಂತ ಆಫೀಸವ್ರು ಹೇಳ್ತಾರೆ. ಆ ಲೇಡಿ ಹತ್ರ ಕೇಳ್ತಾರೆ, ಯಾವ ಒಂದು ಅಡ್ರೆಸ್ಗೆ ಹೋದ್ರು ಅಂದಾಗ ಆ ಅಡ್ರೆಸ್ನ ಅವರು ಹೇಳ್ತಾರೆ. ಆಗ ಚೇತನ ಮತ್ತು ಸೂರ್ಯ ಆ ಅಡ್ರೆಸ್ಗೆ ಹೋಗ್ತಾರೆ. ಅಲ್ಲಿ ಮಂಜನ ಗಾಡಿ ಇರುತ್ತೆ. ಆಗ ಸೂರ್ಯ ನೋಡ್ಬಿಟ್ಟು, ಈ ಚೇತನ ಅಲ್ಲಿ ನೋಡು ಮಂಜನ ಗಾಡಿ ಇದೆ, ಇವ್ನು ಇಲ್ಲಿಗೆ ಬಂದಮೇಲೆ ಮಿಸ್ ಆಗಿರೋದು, ಹೇಗೋ ಹುಡ್ಕೋದು, ಏನೋ ಮಾಡೋದು ಅಂತ ಸೂರ್ಯ ಚೇತನ್ ಕೇಳ್ತಿರ್ತಾನೆ. ಇಂದ ಪಕ್ಕದ ಅಂಗಡಿ CCTV ಇರುತ್ತೆ. ಆಗ ಸೂರ್ಯ ಹೇಳ್ತಾನೆ, ಬಾ ಅಂಗಡಿಗೆ ಹೋಗಿ CCTV ಇದೆ, ಅಲ್ಲಿ ಫುಟೇಜ್ನ ಚೆಕ್ ಮಾಡೋಣ, ಅವಾಗ ಏನಾದರೂ ಸುಳಿ ಸಿಗ್ಬೋದೇನೋ ಅಂತ ಸೂರ್ಯ ಕರ್ಕೊಂಡು ಹೋಗ್ತಾನೆ. ಸೂರ್ಯ ಹೇಳ್ತಾನೆ ಓನರ್ ಹತ್ರ ಬಂದ್ಬಿಟ್ಟು, ಸರ್ ನಮ್ಮ ಹುಡುಗ ಮಿಸ್ ಆಗಿಬಿಟ್ಟಿದ್ದಾನೆ, ಒಂದು ಗಾಡಿ ನಿಮ್ಮ ಅಂಗಡಿ ಮುಂದೆನೇ ಇದೆ, ನೀವು CCTV ಫುಟೇಜ್ ತೋರಿಸಿದ್ರೆ ಅವ್ನಿಗೇನಾಗಿರ್ಬೋದು ಅಂತ ಸ್ವಲ್ಪ ಗೊತ್ತಾಗುತ್ತೆ, ತೋರಿಸ್ತೀರಾ ಅಂತ ಸೂರ್ಯ ಕೇಳ್ತಾನೆ. ಓನರ್ ಹೇಳ್ತಾರೆ, ನಾವು ಆ ಥರ ಎಲ್ಲ ಕೊಡೋಕ್ಕೋಗಲ್ಲ, ನೀವು ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಅವ್ರೇನಾದರೂ ಕೇಳಿದರೆ ನಾವು ತೋರಿಸ್ತೀವಿ ಅಂತ ಹೇಳ್ತಾನೆ. ಸರ್ ಅಷ್ಟೊಂದು ಟೈಮ್ ಇಲ್ಲ ಸರ್, ಅವನಿಗೆ ಇವತ್ತು ಎಕ್ಸಾಮ್ ಇದೆ, ಎಕ್ಸಾಮ್ಗೆ ಹೋಗಬೇಕು, ನೀವು CCTV ಫುಟೇಜ್ ತೋರಿಸಿದ್ರೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಸೂರ್ಯ. ಸೂರ್ಯ ಎಷ್ಟು ಕೇಳ್ಕೊಂಡ್ರು ಆ ಓನರ್ ಆಗಲ್ಲ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಆಗ ಸೂರ್ಯ ಮತ್ತು ಚೇತನ ಆಚೆ ಬಂದು ಏನು ಮಾಡೋದಂತ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿಗೆ ಮೀನಾ ಹೂವು ತೊಗೊಂಡು ಬರ್ತಾಳೆ. ಆಗ ಚೇತನ ನೋಡ್ಬಿಟ್ಟು, ನೋಡಿ ಸಿಸ್ಟರ್ ಬಂದ್ಬಿಟ್ರು ಅಂತಂದಾಗ, ಅಯ್ಯೋ ಇವಳು ಬೇರೆ ಬಂದ್ಬಿಟ್ಲಲ್ಲ, ಏನು ಮಾಡೋದು ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಆಗ ಮೀನಾ ಬಂದ್ಬಿಟ್ಟು, ಏನ್ರಿ ನೀವು ಬಾಡಿಗೆ ಇದೆ ಅಂದ್ಬಿಟ್ಟು ಏನೋ ಹೋಗಲಿಲ್ಲ, ಅರ್ಜೆಂಟ್ ಕೆಲಸ ಇದ್ದಿತ್ತು, ಇಲ್ಲಿ ಬಂದು ಏನು ಮಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಮೀನಾ ಏನೋ ಕೆಲಸ ಅದಕ್ಕೆ ಬಂದಿದ್ವಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಮಂಜುನ ಗಾಡಿ ನೋಡ್ಬಿಟ್ಟು ಶಾಕ್ ಆಗಿ, ಏನು ಇದು ಮಂಜುನ ಗಾಡಿ ಇಲ್ಲಿ ನಿಂತಿದೆ, ಅವ್ನಿಗೆ ಎಕ್ಸಾಮ್ ಇದೆ ಹೋಗಬೇಕು ಅಂತಿದ್ದ, ಇಲ್ಲಿ ಆ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾನೆ ಅಂತ ಮೀನಾ ಕೇಳ್ತಾಳೆ. ಮೀನಾ ಸ್ವಲ್ಪ ತಾಳ್ಮೆಯಿಂದ ಇರು, ಏನು ಆ ಥರ ಆಡ್ತಾ ಇದೆಯಾ, ಸುಮ್ಮನೆ ಇರು ಅಂತ ಸೂರ್ಯ ಹೇಳ್ತಾನೆ. ಮೀನಾ, ಅಯ್ಯೋ ಎಕ್ಸಾಮ್ ಇಟ್ಕೊಂಡು ಇವನು ಎಲ್ಲೋದ ಅಂತ ಮೀನಾ ಗಾಬರಿಯಿಂದ ಕೇಳ್ತಿರ್ತಾಳೆ. ಸೂರ್ಯ, ಮೀನಾ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ, ಟೆನ್ಷನ್ ತೊಗೋಬೇಡ, ಮಂಜ ರಾತ್ರಿಯಿಂದ ಕಾಣಿಸ್ತಾ ಇಲ್ವಂತೆ, ಕನಕ ನನಗೆ ಫೋನ್ ಮಾಡಿ ಹೇಳಿದ್ಲು ಅಂತ ಸೂರ್ಯ ಹೇಳ್ತಾನೆ.
ರೀ ಏನು ರೀ ಹೇಳ್ತಿದ್ದೀರಾ, ಅವ್ನಿಗೆ ಎಕ್ಸಾಮ್ ಇದೆ ರೀ, ಎಕ್ಸಾಮ್ ಬರ್ದಿಲ್ಲ ಅಂದರೆ ಅವ್ನ ಜೀವನನೇ ಹಾಳಾಗುತ್ತೆ, ಅವನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀನಿ ನಾನು, ಏನು ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ನೋಡು ಮೀನಾ ಟೆನ್ಷನ್ ಆಗಬೇಡ, ನನಗೇನೋ ಇದು ಕಾಗೆ ಸುಬ್ಬನ ಕೆಲಸ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಹುಡ್ಕೋಕ್ಕೆ ಬಂದಿದ್ದೀನಿ, ಹುಡ್ಕೋಕ್ಕೆ ಬಂದಾಗ ಗಾಡಿ ಇಲ್ಲಿ ಸಿಕ್ತು ನಮಗೆ ಅಂತ ಸೂರ್ಯ ಹೇಳ್ತಾನೆ. ಚೇತನ್ ಹೇಳ್ತಾನೆ, ಹೌದು ಸಿಸ್ಟರ್ ಗಾಡಿ ಇಲ್ಲೇ ಇದೆ, ಒಳಗಡೆ CCTV ಫುಟೇಜ್ ನೋಡೋದಂದರೆ ಅವ್ರು ತೋರಿಸ್ತಾ ಇಲ್ಲ ಅಂತ ಚೇತನ ಹೇಳ್ತಾನೆ. ಅಯ್ಯೋ ಈ ಓನರ್ ನನಗೆ ಪರಿಚಯನೇ, ಬನ್ನಿ ಕೇಳೋಣ ಅಂತ ಮೀನಾ ಒಳಗಡೆ ಬರ್ತಾಳೆ. ಓನರ್ ಏನಮ್ಮ ಮೀನಾ ಹೂವು ತಗೊಂಬಂದ ಅಂದಾಗ, ಸರ್ ನಿಮ್ಮಿಂದ ಒಂದು ಉಪಕಾರ ಆಗಬೇಕಾಗಿತ್ತು ಅಂತ ಮೀನಾ ಕೇಳ್ತಾಳೆ. ಅಮ್ಮ ಹೇಳಮ್ಮ ಅಂತ ಹೇಳಬೇಕಾದ್ರೆ ಈ ಕಡೆ ಸೂರ್ಯ ಚೇತನನ ನೋಡ್ತಾರೆ ಓನರು. ಏನ್ರಿ ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ, CCTV ತೋರ್ಸೋಕ್ಕಾಗಲ್ಲ ಅಂದರೆ ಯಾಕ್ರಿ ಬಂದಿದ್ದೀರಾ ಅಂತ ಹೇಳ್ತಾರೆ. ಇಲ್ಲ ಸರ್ ಸರ್ ಇವ್ರು ನಮ್ಮ ಹಸ್ಬೆಂಡು ಅಂದಾಗ, ಓ ಇವರ ನಿಮ್ಮ ಹಸ್ಬೆಂಡು ಅಂತ ಶೇಕ್ ಹ್ಯಾಂಡ್ ಮಾಡ್ತಾನೆ. ಸರ್ ಇವ್ರು ಹೇಳಿದಲ್ಲ ನಿಜಾನೇ, ನನ್ನ ತಮ್ಮ ಕಾಣಿಸ್ತಾ ಇಲ್ಲ, ಅದಕ್ಕೆ ಅವ್ನ ಸ್ಕೂಟ್ರು ಬೇರೆ ಇಲ್ಲಿ ನಿಲ್ಲಿಸೋಗಿದ್ದಾನೆ, ನೀವು CCTV ಫುಟೇಜ್ ತೋರಿಸಿದ್ರೆ ನಮಗೆ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ ಅಂತ ಮೀನಾ ಹೇಳ್ತಾಳೆ. ಓನರು ಸರಿ ಆಯ್ತಮ್ಮ, ನಿನಗಿಲ್ಲ ಅಂತ ಹೆಂಗೆ ಹೇಳಿ ರೀ, ಇವ್ರಿಗೆ CCTV ಫುಟೇಜ್ ಎಲ್ಲ ತೋರಿಸಿ ಅಂತ ಅವ್ರು ಓನರ್ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಚೇತನ ಸೂರ್ಯ ಮತ್ತು ಮೀನಾ 3 ಜನನು CCTV ಫುಟೇಜನ್ನು ನೋಡ್ತಿರ್ತಾರೆ. ಮಂಜ ಡೆಲಿವರಿ ಅಂತ ಏನೋ ಐಟಮ್ ತೊಗೊಂಬಂದಿರ್ತಾನೆ. ಆಗ ಆ ಕಡೆ ಜೀಪಿಂದ ಕಾಗೆಸುಬ್ಬ ಮತ್ತು ಅವ್ರ ಗ್ಯಾಂಗ್ ಬಂದು ಮಂಜನ ಬಲವಂತವಾಗಿ ಹೇಳ್ಕೊಂಡು ಹೋಗ್ತಿರ್ತಾರೆ. ಅದು ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. 3 ಜನ ನೋಡ್ಬಿಟ್ಟು ಓನರ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಆಚೆ ಬರ್ತಾರೆ. ಆಚೆ ಬಂದ್ಬಿಟ್ಟು ಮೀನಾ ಕೇಳ್ತಾಳೆ, ಏನ್ರಿ ಇವನು ಎಲ್ಲಿ ಕರ್ಕೊಂಡೋದ, ಏನಾದ, ಏನು ಒಂದು ಗೊತ್ತಾಗ್ತಿಲ್ಲ ಅಂತ ಮೀನಾ ಟೆನ್ಷನಿಂದ ಕೇಳ್ತಿರ್ತಾಳೆ. ಮೀನಾ ಈ ವಿಷಯನ ಯಾರಿಗೂ ಹೇಳ್ಬೇಡ, ನೀನು ಮನೆಗೆ ಹೋಗು, ಕನಕ ತುಂಬ ಟೆನ್ಷನ್ ಆಗಿರ್ತಾಳೆ, ನಾನು ಮಂಜ ಎಲ್ಲೋಗಿದ್ದಾನೆ ಹುಡುಕಿ ಅವನ ಎಕ್ಸಾಮ್ ಬರೆಸೋ ಜವಾಬ್ದಾರಿ ನಂದು ಅಂತ ಸೂರ್ಯ ಹೇಳ್ತಾನೆ. ಮೀನಾನ ಕಳಿಸ್ಬಿಟ್ಟು ಸೂರ್ಯ ಮತ್ತು ಚೇತನ ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.